ಅದೇ ಸರ್ ನನಗೆ ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ ಅಬಿಸಲ್ಲಿ ತಿಂಗಳ ದುಡ್ಡು ಬರುತ್ತೆ, ರೈತನಿಗೆ ಯಾಕೆ ದುಡ್ಡು ಬರುತ್ತೆ? ಅವನೆಲ್ಲೋ 6 ತಿಂಗಳಿಗೆ ಬರುತ್ತೆ, ವರ್ಷಕ್ಕೆ 2 ಸಲ ದುಡ್ಡು ನೋಡ್ತಾನೆ ರೈತರು. ಇವತ್ತು ಬೆಳೆ ಹಾಕಿದ್ರೆ ನಾವು ಇವತ್ತು 6 ತಿಂಗಳು ಬೇಕು ನಾವು ದುಡ್ಡು ನೋಡೋದಕ್ಕೆ. ಅದೇ ಅಭಿಷೇಲ್ ಏನ್ ಮಾಡ್ತಾನೆ, ತಿಂಗಳ 30 ದಿವಸಕ್ಕೆ ಆಗದ ಡೇಟ್ ನೋಡ್ತಿರ್ತಾನೆ, ಕ್ಯಾಲೆಂಡರ್ನ ಪಟ್ಟಕ್ಕಂತ ಹೋಗಿ ತಗೊಂಡ್ಬರ್ತಾನೆ ಬ್ಯಾಂಕಿಗೆ ಹೋಗ್ಬಿಟ್ಟು. ಅಷ್ಟೇ ಅಷ್ಟೇ ಸಾಲ ಮಾಡ್ಕೊಂಡಿರ್ತಾನೆ. 30,000 ಅವ್ನ ಹೆಂಡತಿ ಮಕ್ಕಳಿಗೆ ಸಾಲ ಆಗಿರುತ್ತೆ, ಮನೆ ಬಾಡಿಗೆ ಕಟ್ಟಬೇಕು 5,000, ಆಮೇಲೆ ನೀರಿನ ಬಿಲ್ ಕಟ್ಟಬೇಕು, ಹಾಲಿನ ಬಿಲ್ ಕಟ್ಟಬೇಕು, ಪೇಪರ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಅದು ಹೋಯ್ತಲ್ಲೇ ಕೊಚ್ಕೊಂಡತಾಗಿ. ನಮ್ ರೈತ 50,000 ದುಡಿದ್ರು 50,000 ಇರುತ್ತೆ ಮನೇಲಿ, ಖರ್ಚು ಬರಲ್ಲ ನೋಡಿ ಸರ್. ಅವನಿಗೇನು ವರ್ಷಕ್ಕೆ 2-3 ಹಬ್ಬ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಬಿಂದಾಸ ಮಾಡ್ತಾನೆ ಸರ್. ಈಗ ಮಾಡದ ಅಮಾಸೆ ಅಂತ ಬರುತ್ತೆ, ಬನ್ನಿ ಸರ್ ನಮ್ಮ ಹಳ್ಳಿನಲ್ಲಿ ಸುಮಾರು ಕಡೆ ಒಂದು ಮನೆಗೆ 20 ಕನಿಷ್ಠ ಒಬ್ಬ ಕೇವಲ ಬಡವ 25,000 ಖರ್ಚು ಮಾಡ್ತಾನೆ. ಅದೇ ಅಬಿಸಲ್ಲಿ 25,000 ಖರ್ಚು ಮಾಡ್ತಾನೆ. ಕರ್ಕೊಂಡ್ ನಿಲ್ಸಿ ಸರ್ ನಮ್ಮ ಮುಂದೆ. ಅವ್ರಿಗೆ ರಜಾ ಇರಲ್ಲ, ಅದ್ ನಮಗೆ ಗೊತ್ತಿಲ್ಲ. ನಿಮ್ಮ ರಜಾ ಇರುತ್ತೋ ಇಲ್ಲ ದುಡ್ಡು ಇರುತ್ತೋ ನಿಮ್ಮ ಹತ್ರ, ಅದ್ ನಮಗೆ ಗೊತ್ತಿಲ್ಲ. ಆದ್ರೆ 25,000 ನೀವು ಖರ್ಚು ಮಾಡ್ತೀರಾ ಒಂದ್ ಹಬ್ಬಕ್ಕೆ? ಮಾಡೋದಿಲ್ಲ. ನೀವು 4 ಜನಕ್ಕೆ ಊಟ ಹಾಕಕ್ ಆಗೋದಿಲ್ಲ ಕರೆಕ್ಟ್ ಟೈಮಲ್ಲಿ. ನಾನು ರೈತ, ನಮ್ಮ ರೈತ ಬಾಂಧವ್ರ ಮನೇಲಿ 100